ಈ ಭೂಮಿ ಮೇಲೆ ದೇವರು ನಮ್ಮನ್ನು ಸೃಷ್ಟಿ ಮಾಡ್ತಾ ನಮಗೊಂದು ಹೆಸರು ಕುಲ ಗೋತ್ರ ಅಂತ ಕೊಟ್ಟ, ಜೊತೆಗೆ ಇರ್ಲಿ ಇಟ್ಕೊಳ್ಳಿ ಅಂತ ಒಂದಷ್ಟು ಡಿಗ್ರಿನೂ ಗಿಫ್ಟಾಗಿ ಕೊಟ್ಬಿಟ್ಟ. ಈ ಗಿಫ್ಟ್ನ ತಗೊಳ್ಳೋಕ್ಕೆ ನಮ್ಮ ಜೀವನದ ಕಾಲ್ ಭಾಗನ ಅನ್ಯಾಯವಾಗಿ ನಾವು ಕಾಲೇಜಲ್ಲಿ ಕಳೆದು ಬಿಡ್ತೀವಿ. ಆದರೂ ಈ ಕಾಲೇಜ್ ಜೀವನ ಅನ್ನೋದು ರೈಲ್ವೆ ಟ್ರ್ಯಾಕ್ ಮೇಲೆ ಅಯ್ಯಾಬುಜ ರೈಡ್ ಮಾಡ್ದಂಗೆ, ಗಾಡಿ ಏನೋ ಚೆನ್ನಾಗಿದೆ ಆದರೆ ದಾರಿನೇ ಸರಿ ಇಲ್ಲ. ಯಾಕೆಷ್ಟು ಬಿಲ್ಡಪ್ಪು ಅಂತನಾ ಕಾಲೇಜ್ ಜೀವನದ ಬಗ್ಗೆ ಹೇಳಕ್ಕೆ ಕೊಟ್ಟಿದ್ದೀವಿ. ಅದು ಇಂಜಿನಿಯರಿಂಗ್ ಕಾಲೇಜ್. ಇನ್ನು ಕೇಳಬೇಕಾ, ಒಂದಷ್ಟು ಹೆಸರು ಹೇಳೋಕ್ಕಾಗದ್ರೆ ಸಬ್ಜೆಕ್ಟ್ಸು, ಅದಕ್ಕೆ ಒಂದಷ್ಟು ಎಕ್ಸಾಮ್ಸು, ಒಂದಷ್ಟು ಗಾಡಿಗಳು ನಿಲ್ಸೋದಕ್ಕೊಂದು ಸ್ಟ್ಯಾಂಡು, ಒಂದು ಒಳ್ಳೆ ಬಿಲ್ಡಿಂಗು, ಅದಕ್ಕೆ ಎರಡು ವಾಶ್ರೂಮು, ಇನ್ನು ಕೊನೆಯದಾಗಿ ಹುಡುಗಿರು. ಇವ್ರ ಬಗ್ಗೆ ಒಂದು ಎಕ್ಸ್ಟ್ರಾ ಲೈನ್ ಹೇಳಿದ್ರು ಸೆನ್ಸ್ ಆಫ್ ಪ್ರಾಬ್ಲಮ್ ಬೇಡ ಬಿಟ್ಬಿಡಿ. ಹಾಂ, ಕಾಲೇಜ್ ಜೀವನ ಅಂದರೆ ಇಷ್ಟೇ ಅಲ್ಲ, ಅಲ್ಲೊಂದು ಸುಂದರವಾದ ಕನಸಿದೆ, ಕಲ್ಪನೆ ಇದೆ, ಸ್ನೇಹ ಇದೆ, ಜೊತೆಗೆ ಒಂದು ಒಳ್ಳೆ ಕತೆ ಇದೆ. ಅದನ್ನು ನಿಮ್ಮ ಮುಂದೆ ಹೇಳಕ್ಕೆ ಕೊಟ್ಟಿದ್ದೀವಿ. ಒಂದು ಒಳ್ಳೆ ಮನಸ್ಸಿಂದ ನೋಡಿ ಆನಂದಿಸಿ. ಅಲ್ಲಿ ನೆಟ್ಟಿಗೆ ಬರ್ತಿರೋ ನಟೇಶ, ಸೊಟ್ಟಿಗೆ ಬರ್ತಿರೋ ಸೋಮೇಶ, ಈ ಸೈಡಲ್ಲಿ ಉದ್ದುದ್ದಕ್ಕೆ ಬರ್ತಿರೋ ಉಮೇಶ, ಮಧ್ಯದಲ್ಲಿ ಅಡ್ಡಾಡಕ್ಕೆ ಬರ್ತಿರೋ ಅಂಬರೀಷ. ಇವ್ರು ಈಗ ತಾನೇ PUC ಮುಗಿಸಿ ಇಂಜಿನಿಯರಿಂಗ್ ಸೇರಿದ್ದಾರೆ. ಇವ್ರ ಕಥೆನ ನೀವೇ ನೋಡಿ. ಕಾಲೇಜ್ ಇದು ಇಷ್ಟು ದೊಡ್ಡದಾಗಿದೆ, ಎಲ್ಲಿ ಹೋಗ್ತೀವಿ ಎಲ್ಲಿ ಬರ್ತೀವಿ ಒಂದು ಗೊತ್ತಾಗಲ್ವಲ್ಲ. ನಿಂದಾರು ವಾಸಿಗರು, ನಂಗೆ ಮೊನ್ನೆ ಒಬ್ರು ಲೆಕ್ಚರರ್ ಸಿಕ್ಬಿಟ್ಟು ನಿಮ್ ಕ್ಲಾಸು ಎ ಬ್ಲಾಕ್ ಅಲ್ಲಿ ಇದೆ ಹೋಗು ಅಂದ್ರು. ಆದ್ರೆ ನಾ ಇಡೀ ಕಾಲೇಜ್ ಸುತ್ತಾಡ್ದೆ, ಎಲ್ಲೂ ಬ್ಲಾಕೇ ಇಲ್ಲ, ಬರೀ ಪಿಂಕೆ. ಅದು ಬ್ಲಾಕ್ ಅಲ್ಲ, ಬ್ಲಾಕ್. ಹಿಂಗೆ ಸ್ಟ್ರೈಟ್ ಹೋಗ್ಬಿಟ್ಟು ರೈಟ್ ತಿರುಗಿ ಹಿಂಗೆ ಲೆಫ್ಟ್ ಹೋದ್ರೆ ಅಲ್ಲೇ ನಮ್ಮ ಕ್ಲಾಸ್. ನಮಸ್ಕಾರ ಗುರು. ಏನೇ ಬಿಲ್ಡಿಂಗ್ ತಾವೇ ಕಟ್ಟಿರೋ ಥರ ಬಿಲ್ಡಪ್ ಕೊಡ್ತಾ ಇದ್ದೀರಾ? ನೋಡಿ ಅಂತಂದ್ರ ಒಂದು ಐಡಿಯಾ ಹೇಳ್ತೀನಿ ಕೇಳ್ರಿ. ಕಾಲೇಜಿಗೆ ಎಂಟ್ರಿ ಆದ ತಕ್ಷಣ ಅಲ್ಲೊಂದು ಏರೋಪ್ಲೇನ್ ಅದೇ ನಮ್ಮ ಲ್ಯಾಂಡ್ ಮಾರ್ಕ್. ಅಲ್ಲಿಂದ ಕರೆಕ್ಟಾಗಿ 33 ಮೆಟ್ಲು ನೋಡಿದ್ರೆ ಅಲ್ಲೇ ನಮ್ಮ ಕ್ಲಾಸ್ ರೂಮು. ಹೆಂಗೆ ಏನಂತಮ್ಮ ಐಡಿಯಾ ತುಂಬಾ ತರ ಇದೆ. ಏನ್ ಗುರು ಏನೋ ಬೈತಾ ಇದೆಯಾ? ಬೈತಿಲ್ಲ ಅಂತಮ್ಮ, ಐಡಿಯಾ ಸೂಪರ್ ಅಂದೆ. ಸರಿ, ನಿನ್ನೆ ಮ್ಯಾಚ್ ಅಂಬರೀಷ್ ಅಂತ ನಮ್ಮ ಅಪ್ಪ ಡ್ಯಾಡಿ ಫುಲ್ ಸ್ಟಾರ್ ಅಂಬರೀಷ್ ಫ್ಯಾನು, ಅದಕ್ಕೆ ನಮ್ಗೆ ಹೆಸರು. ಅದು ಯಾವಾಗ ಹೆಸರಿಟ್ರೆ ಏನೋ ಗೊತ್ತಿಲ್ಲ ಗುರು, ನಾವು ಬರ್ತಾ ಬರ್ತಾ ಹಿಂಗೆ ಆಗ್ತಾ ಇದೀವಿ. ಅದ್ ಯಾವತ್ತಿದಿಂದ ಹೇಳು ಗುರು, ನಾವು ಅದನ್ನೇ ಫಾಲೋ ಮಾಡ್ತೀವಿ. ಅಪ್ಪಾಜಿ, ನಿಮ್ CT ರ್ಯಾಂಕಿಂಗ್ ಎಷ್ಟು? ಗೊತ್ತಿಲ್ಲ. ಗೊತ್ತಿಲ್ವಾ? ಏನಾದ್ರ ಅರ್ಥ? ಮರ್ತ್ಬಿಟ್ಟಿದೀನಿ. ಯಾರು ಅವ್ನು ಡೈರೆಕ್ಟ್ರು? 5 ಡಿಜಿಟ್ ನಂಬರ್ ಡೇರಾನೇ ಹೊರ್ಬಿಡ ನಮ್ಮ ಹುಡುಗ. ಅಲೋ, ಮರ್ತಿಲ್ಲ. ನನ್ ರ್ಯಾಂಕಿಂಗ್ ನಾನು ಹೇಳಿದ್ರೆ ನಿನ್ ರ್ಯಾಂಕಿಂಗ್ ನೀನ್ ಮರ್ತೋಯ್ತು. ಇಷ್ಟಾದ್ರೂ ಬಿಲ್ಡಪ್ ಏನ್ ಕಮ್ಮಿ ಇಲ್ಲ. ಇನ್ನೊಂದು ಯಾರು ನಮ್ ಜೊತೆ ಸರಿಯಾಗಿರೋ. ದೊಡ್ಡವ್ರು ಬಂದ್ರು. ಏನ್ರಾ ಜೂನಿಯರಾ? ಏನ್ ಸೀನಿಯರಾ? ಹಲೋ, ಬರೀ ಸೀನಿಯರ್ ನಮ್ಮ ಸೂಪರ್ ಸೀನಿಯರ್. ಸೂಪರ್ ಸೀನಿಯರ್ ಅಂತ ಗುರು, 3 ಕಾಲ ಅಡಿಲ್ಲ, ಸೂಪರ್ ಸೀನಿಯರ್ ಅಂತ. ಅಣ್ಣ ಯಾರಂತ ಗೊತ್ತಿದ್ದೆ ಮಾತಾಡ್ತಾ ಇದ್ಯಾ? ಒಳ್ಳೇದಲ್ಲ ಕಣ. ಅಣ್ಣನ ಅಪ್ಪ ಅಮ್ಮಂಗ್ ನಾನು ಒಬ್ಬನೇ ಮಗ. ಈ ಕಾಲೇಜಲ್ಲಿ ಗಾರ್ಡಿಂದ ಹಿಡಿದು ಲಾರ್ಡ್ ಬರ್ ರೆಸ್ಪೆಕ್ಟೇಷನ್ ಕೊಡ್ತಾರೆ. ಗೊತ್ತಿಲ್ಲ ಮಾತ್ರ ಹೇಳ್ರಪ್ಪ ಸ್ವಲ್ಪ. ಅಣ್ಣ ನಾನು ಹೇಳ್ತೀನಿ ಅಣ್ಣ ನಾನು ಅವ್ರಿಗೆ ಹೇಳ್ತೀನಿ. ಆಯ್ತು, ನೀವು ನಮಸ್ಕಾರ ಮಾಡ ಅಣ್ಣ. ಆಯ್ತು, ಇನ್ನೊಂಚೂರು ರೆಸ್ಪೆಕ್ಟೇಷನ್ ಇರಲಿ ಅಣ್ಣ. ನಮಸ್ಕಾರ. ಇನ್ನೊಂಚೂರು ಕೊಡ ಅಣ್ಣ. ನಮಸ್ಕಾರ. ಅದು ಒಳ್ಳೆ ಫ್ಯೂಚರ್ ಇದೆ, ನಿಂತ್ಕೊಂಡು ನೀನು. ನೀವು ಕಲ್ತ್ಕೊಳ್ರ. ನೀನು ರೆಬಲ್ಲು ಬಿಟ್ರೆ ಸರಿ, ಇಲ್ಲ ಗೊತ್ತಲ್ಲ, ಹೇಳ್ರಪ್ಪ. ಅಣ್ಣ ನಾನು ಹೇಳ್ತೀನಿ ಅಣ್ಣ ಅವ್ರಿಗೆ ಎಲ್ಲ ಹೇಳ್ತೀನಿ ಅಣ್ಣ. ನೀನು ಕಲ್ತ್ಕೊಳ್ಳೋದು ಅಣ್ಣ. ನಮಸ್ಕಾರ. ಮಗ, ಎಕ್ಸಾಮ್ ಹೆಂಗ್ ಮಾಡಿದೆ? ನಂದ ತುಂಬಾ ಚೆನ್ನಾಗಾಯ್ತು, ಆದ್ರೆ ಪಾಸ್ ಆಗೋದು ಡೌಟ್. ಮಲ್ಟಿಪಲ್ ಚಾಯ್ಸಿಗೆ ಈ ಕವಡೆಗೆ ಯೂಸ್ ಮಾಡಿದ್ವೇನಾ? ಯೂಸ್ ಮಾಡೋಣ ಅಂತ ತಗೊಂಡೋಗಿದ್ದೆ, ಅಲ್ಲಿ ತೆಗ್ದೆ. ಅಷ್ಟೊತ್ತಿನಲ್ಲಿ ಇನ್ವಿಜಿಲೇಟರ್ ಬಂದ್ಬಿಟ್ಟು ನಂಗೆ ಬೇಕಾಗತ್ತೆ ಚೌಕಾಬಾರ್ ಆಡಕ್ಕೆ ಅಂದ್ಬಿಟ್ಟು ತಗೊಂಡು ಹೊಟ್ಟದ. ಏನೋ ಮಗ, ಏನೋ ನಿನ್ ಕತೆ? ಅವಂದಿರ್ಲಿ, ನಿನ್ ಕತೆ ಹೇಳು. ಪಕ್ಕದಲ್ಲಿ ಕೂತಿದ್ದು ಹುಡುಗಿ 50, ನಮ್ 35 ಪಕ್ಕ. ಸೂಪರ್ ಕಣ. ಆದ್ರೂ ಈ ಎಕ್ಸಾಮ್ ಅನ್ನೋದು ಯಾವನ್ನ ಕಂಡು ಹಿಡಿದವನು? ಅದ್ ಕಂಡು ಹಿಡಿಯೋದು ಗೊತ್ತಿದ್ರೆ ನಾವೇ ಎಕ್ಸಾಮ್ ಇನ್ನೂ ಚೆನ್ನಾಗಿ ಮಾಡ್ತಿದ್ವಿ. ಹೌದು, ನಮ್ಮ ಸ್ಕೂಲಲ್ಲಿ ಒಬ್ರು ಮೇಷ್ಟ್ರು ಕಣ. ಕ್ವಶನ್ ಪೇಪರ್ ಕೊಟ್ಬಿಟ್ಟು 3 ಭಾಗ ಮಾಡ್ಕೊಳ್ಳಿ ಅಂದ್ರು. ಆಯ್ತು ಅಂತ ನಾನು 3 ಭಾಗ ಅರ್ಧ ಜೋಬಳಿಗೆ ಹಿಡ್ಕೊಂಡೆ. ಮುಗಿದ್ಮೇಲೆ ಒಂದು ಹೊಡೆದ್ಬಿಟ್ಟು ಒಂದು ಮಾತು ಹೇಳಿದ್ರು, ನೀನು ನಮ್ಮ ಸ್ಕೂಲಲ್ಲಿ ಹೇಳು. ಅದೇನಂದ್ರೆ, ಮೊದಲನೇದು ನೋಡಿದ ತಕ್ಷಣಕ್ಕೆ ಆನ್ಸರ್ ಮಾಡೋವಂಥದ್ದು, ಆದ್ರೆ ಎರಡನೇದು ನೋಡ್ಬಿಟ್ಟು ಸ್ವಲ್ಪ ಯೋಚನೆ ಮಾಡ್ಬಿಟ್ಟು ಆಮೇಲೆ ಆನ್ಸರ್ ಮಾಡುವಂಥದ್ದು. ಆದ್ರೆ ಮೂರನೇದು ಇದೆಯಲ್ಲ, ಅದು ಎಷ್ಟೇ ಹೊತ್ತು ಯೋಚನೆ ಮಾಡಿದ್ರು ಆನ್ಸರ್ ಬರ್ದೇ ಇರೋವಂಥದ್ದು. ಸೇಮ್ ಟು ಸೇಮ್ ಅಂತಮ್ಮ, ನಾವು ಹಂಗೆ ಮಾಡ್ತಿದ್ವಿ ಅಂತೀನಿ. ಮೊದಲನೇದು ನನಗೆ ಗೊತ್ತಿಲ್ಲದೆ ಇರೋದು, ಎರಡನೇದು ಪಕ್ಕದಲ್ಲಿ ಗೊತ್ತಿಲ್ಲದೆ ಇರೋದು, ಮೂರನೇದು ಲೆಕ್ಚರರ್ಗೆ ಗೊತ್ತಿಲ್ಲದೆ ಇರೋದು ಗುರು. ಹೇಗೆ ಎಕ್ಸಾಮ್ ಮುಗಿತು ನಡಿ, ದಬಾಕೋಣ. ಹಂಗಂತ್ಯಾ? ಬಾ ಬಾ. ಮಗ, ರಿಸಲ್ಟಾ ಬರು ನೋಡ್ಕೊಂಡ.
ಒಂದು ಎರಡ್ ಮೂರು ಇವ್ರೊಂದಾರು ನಮ್ದೆಲ್ಲ. ಇವನು ಲ್ಯಾಟ್ರಲ್ ಎಂಟ್ರಿ ಲಂಕೇಶ, ಈತ ಡಿಪ್ಲೊಮೋ ದಿನೇಶ, ಅವನು ಮಧ್ಯದ ಒಂದು ಮಹೇಶ. ಇವ್ರು ಈಗ ತಾನೇ ಡಿಪ್ಲೊಮಾ ಮುಗಿಸಿ ಇಂಜಿನಿಯರಿಂಗ್ ಸೇರ್ಕೊಂಡವ್ರೆ. ಇವ್ರ ಕಷ್ಟಗಳನ್ನ ಹೊಸಿ ಕೇಳ್ರಪ್ಪ. ಇಲ್ಲಿ ಥರ್ಡ್ ಸೆಮ್ IPL ಬರುತ್ತೆ. ಎಲ್ಗೂ ಬರಲ್ಲ, ನಾನೆಲ್ಗೂ ಇಲ್ಲಿ ಬ್ರ್ಯಾಂಡ್ ಟೀ ಶರ್ಟ್ ಮಾಡ್ತಾ ಇದ್ವಿ ನಾಳೆ. ದೇವರಾಣೆ ಆ ಫೀಸ್ ಈ ಫೀಸ್ ಅಂತ ಕಟ್ಕೊಂಡ್ರೆ ಒಂದ್ ಪೈಸಾನೂ ಇಲ್ಲ. ಪೆನ್ ತಗೊಳಕ್ಕೂ ಕಾಸಿಲ್ಲ. ಹುಡುಗರು ಸ್ವಲ್ಪ ಚೆನ್ನಾಗಿದ್ರು ಅದೇನೋ ಅಂತಾರಲ್ಲ, ಮದುವೆ ಮಾಡಿಸ್ತೀನಿ ಬಾ ಅಂದ್ರೆ ಬಾ ನಿನ್ನೆ ಆಯ್ತೀನಿ ಅನ್ನಂಗ ಆಯ್ತಿದ್ರು. ದಿನ ಸಾಕು ಇದು ಬ್ರ್ಯಾಂಡ್ ಟಿ ಶರ್ಟ್ ಅಂತ ನಾನು ತಗೊಂಡಿದ್ರೆ ಮುಷ್ಟು 3-4 ಆಯ್ತು ಸರ್. ಹೋಗ್ಬಿಡು. ಗುರು ನೀನ್ ತಗೋಬಾರೋ. ಸತ್ಯವಾಗ್ಲೂ ಹೇಳ್ತೀನಿ, ನನ್ನ ಹತ್ರ ಅರ್ಧಿದ್ ಜೇಬ್ ಮೇಲೆ ನನ್ನ ಹತ್ರ ಒಂದ್ ನಯ ಪೈಸಾನೂ ಇಲ್ಲ ಕಣಪ್ಪ. ಹಂಗೆ ಆದ್ರೆ ಸರಿ ಬನ್ನಿ ನಮ್ ಕ್ಲಾಸ್ ತೋರಿಸ್ತೀನಿ. ಆಮೇಲಿಂದ ಮಧ್ಯದಲ್ಲಿ ಟಿ ಶರ್ಟ್ ಗಿಶರ್ಟ್ ಕೇಳಬಾರ್ದು. ಹಾಗೆ ಆಯ್ತಾ? ಬಂದ ತೋರಿಸ್ತೀನಿ. ಏನ್ ಗುರಾಯಿಸ್ತಿದ್ಯಾ? ಯಾಕೆ ಗುರಾಯಿಸ್ಬಾರ್ದ? ಏನ್ ಹೊಡೆದ್ಬಿಡ್ತೀಯಾ? ನೀವು ಹೊಡೆದ್ಬಿಡ್ತೀಯಾ? ಹುಡುಗ ಕರ್ಕೊಬರ್ತೀಯ? ಈಗ ಕರ್ಕೊಬತ್ತೀನಿ ಕಣ. ಇದೇ ಸ್ಪಾಟ್ ಕರ್ಕೊಬತ್ತೀನಿ ಕಣ. ಕರ್ಕೊಬರ ಸಾಯಂಕಾಲ 5 ಗಂಟೆಗೆ. ನಾನು ಏನ್ ಕಿತ್ಕೊತೀಯ ನಾನು ನೋಡ್ತೀನಿ. ಹೋಗ ಆಯ್ತು ಹೋಗ. ಬಂದ್ರ ಇಲ್ಲಿ ಗೆರೆ ಹಾಕಿದೆ ಅಲ್ಲ. ಈ ಗೆರೆ ಇದೆಯಲ್ಲ, ಗೆರೆ ಇದನ್ನ ದಾಟೆ ನಾನು ಬರಲ್ಲ, ನೀನು ಬರ್ಬಾರ್ದು. ಈ ಅಣ್ಣನ ಪರ್ಸನಾಲಿಟಿ ಬಗ್ಗೆ ನಿಂಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ. ನಾನೇನಾದ್ರು ರೊಚ್ಚಿಗೆದ್ರೆ ಯಾ ಏನ್ ಮಾಡ್ತಾರೆ ನನ್ಗೆ ಗೊತ್ತಾಗೋದಿಲ್ಲ. ಹಿಡ್ಕೊಂಡ್ರ ಕೈನ, ನನ್ನೂ ಹಿಡ್ಕೊಂಡ್ರ. ಅಂಬಿ ಬರಲಿ. ಅಂಬೆನೆ ಅಂಬರೀಶ್ ಬೋಲೋ. ಹೂಯ್ದು ಬಿಡ್ತೀನಿ. ಬರೇ ಬರೇ ಆಯ್ತು ಬಿಡು. ಹೋಗ್ ಹೋಗ್ ನೋಡ್ರಿ ಹೋಗೋಣ. ಬಂದ್ರ ಹೋಗೋಣ. ನೆಸ್ಕೆಫೆಗೆ ಹೋಗೋಣ. ನೆಸ್ಕೆಫೆಗೆ ಏನೋ ಅಲ್ಲಿ ಚಿಲ್ಲರೆ ಕೊಡು ಅಂದ್ರೆ ಚಾಕ್ಲೇಟ್ ಕೊಡ್ತಾನೆ. ಅಲ್ಲಿಗೆ ಯಾವನ ಹೋಗೋಣ? ತಿನ್ನೆಲ್ಲ ಹೋಗೋಣ. ಕ್ಯಾಂಟೀನ್ಗೆ ಹೋಗೋಣ. ಏನ್ ಗುರು ಇದೆ ಕ್ಯಾಂಟೀನ್ ಅಲ್ಲಿ? ಚಿನ್ನಾಗಿರೋ ಚಿತ್ರಾನ್ನ, ಬರ್ಬಾದ್ ಬಾತು, ಪಂಚರ್ ಆಗಿರೋ ಪರೋಟ, ಡಂಕಡಕನ್ ದೋಸೆ ಇಟ್ಬಿಟ್ಟು ಬೇರೆ ಏನಾಯ್ತು ಅಲ್ಲಿ? ಸುಮ್ನಿರ ಬಿಡ್ರ ಆ ವಿಷಯ. ಈ ಪ್ರಾಜೆಕ್ಟ್ ಬಗ್ಗೆ ಯಾರು ಯೋಚನೆ ಮಾಡಿದ್ದೀರೇನ್ರು? ಪ್ರಾಜೆಕ್ಟಾ? ನಾನು ಯೋಚನೆ ಮಾಡಿದ್ದೀನಿ. ಆ AC ಇಲ್ವಾ AC, ಆಮೇಲೆ ಆ DC ಇಲ್ವಾ DC, ಎರಡು ಸೇರಿಸಿ ADC ಮಾಡೋಣ ಅಂತೋದೆ. ಆದ್ರೆ ಅದ್ರಲ್ಲಿ A ಮತ್ತೆ D ಹೋಗಿ ಬರೀ C ಉಳ್ಕೊಂಡು ನನ್ನ ಲೈಫ್ ಕರೆಂಟ್ ಕಾಗೆ ತರ ಆಗೋಯ್ತು. ಬಿಟ್ಟಾಕಲ್ಲ, ದೀಪಾವಳಿ ಬಂದೈತೆ, ಊರ್ಗ್ ಹೋಗೋಣ ನಡ್ರಿ. ಕರೆಕ್ಟ್, ಬನ್ನಿ ಬನ್ನಿ ಹೋಗೋಣ. ಏನ್ ಸಮಾಚಾರ? ಯಾವಾಗ ಬಂದೆ ಊರಿಂದ? ಇವತ್ತು ಬೆಳಗ್ಗೆ ಬಂದೆ ಗುರು. ಹೆಂಗಿತ್ತು ಹಬ್ಬ ನಿಮ್ಮ ಮನೇಲಿ? ಓ ಜೋರ ಮಾಡ್ದೆ ಕಣ. ಭರ್ಜರಿ ಪಟಾಕಿ ಹೊಡೆದ್ವಿ. ನಮ್ ಊರಲ್ಲಿ ನಮ್ಮನೆ ಜಾಸ್ತಿ ಜೋರು ಹಬ್ಬ. ಎಲ್ಲಾರು ಏರ್ ಪೊಲ್ಯೂಷನ್, ಗ್ಲೋಬಲ್ ವಾರ್ಮಿಂಗ್, ಪಟಾಕಿ ಹೊಡಿಬೇಡಿ ಅಂತ ನೀ ಏನ ಚಿಕ್ಕ ಮಕ್ಕಳ ತರ ಏನೋ ಪಟಾಕಿ ಹೊಡಿತಿಲ್ಲ ಈ ವಯಸ್ಸಿಗೆ ಬಂದ್ಬಿಟ್ಟು. ಏನು ತಿಳ್ಕೊಂಡಿದ್ಯಾ ಕಣ ನೀನುವೆ? ನಮ್ಮ ಅಪ್ಪನೂ ಹೇಳೋರು ಯಾವಾಗ್ಲೂ ಇದ್ ಮಾಡಬೇಡಿ, ಪಟಾಕಿ ಹೊಡಿಬೇಡಿ ಅಂತ. ಮುಂದಿನ ವರ್ಷದಿಂದ ಹೊಡೆಯಲ್ಲ ಕಣ. ಹೊಡಿಬಾರ್ದಪ್ಪ ಪಟಾಕಿ ಎಲ್ಲ. ಮತ್ತೆ ಮಿಕ್ಕಿದ ಫ್ರೆಂಡ್ಸ್ ಎಲ್ಲ ಎಲ್ಲಿ? ಬಂದಿಲ್ಲ. ಇನ್ನ ಯಾರು ಬಂದಿಲ್ಲ. ಮೋಸ್ಟ್ಲಿ ನೋಡೋಣಂತೆ. ನಟೇಶ ಬಂದ. ಪಾಪ ಹೆಂಗಿದ್ಯಾ? ಹಲೋ, ಅಂಬರೀಷ ಇಲ್ಲ, ಒಬ್ನೇ ಬಂದಿದ್ಯಾ? ಅವ್ನು ಬರಲ್ಲ ಕಣ. ಯಾಕಪ್ಪ ಏನಾಯ್ತು? ಊರಿಂದ ಇನ್ನೂ ಬಂದಿಲ್ವಾ? ಊರಲ್ಲಿ ದೀಪಾವಳಿ ಹಬ್ಬದಲ್ಲಿ ಪಟಾಕಿ ಸಿಡ್ದು 2 ತಿಂಗಳು ಹೋಗ್ಬಿಟ್ಟು. ಹೌದಾ? ಏನೈತೆ ನೀನು? ನಿಜ ಹೇಳ್ತಿದ್ದೇನಾ? ನಿಜ ಕಣ. ಹಾಸ್ಪಿಟ್ಲ್ ಹೋಗೋಣ. ಅವ್ರ ಊರಲ್ಲಿರೋ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾನೆ. ನನ್ನ ಅವನ ನಡುವೆ ಅದು ಎಷ್ಟು ಜಗಳ ಆಗಿದ್ರು ಅವ್ನು ನಮ್ ಸ್ನೇಹಿತನೇ ಕಣ. ಅವ್ನಿಗೆ ಈಗ ಆಗ್ಬಾರ್ದಾಯ್ತು. ಸರಿ, ನಾನೀಗ ಹೋಗಿ ಇನ್ನಿಬ್ರನ್ನ ಕರ್ಕೊಂಡ್ ಬರ್ತೀನಿ ಫ್ರೆಂಡ್ಸ್ನ. ಹೋಗೋಣ, ನೋಡ್ಕೊಂಬರೋಣ ಹಾಸ್ಪಿಟ್ಲಿಗೆ. ಬರ್ತೀನಿ ನಾನು. ಬೇಗ
ಏನಾದ್ರೂ ಆಗ್ಲಿ ಅಂಬರೀಷ್ ಹಿಂಗೆ ಆಡ್ಬಾರ್ದಾಯ್ತಲ್ಲ. ಕಣ್ಣು ನೋಡಿದ್ರೆ ಅವ್ನ ಜೀವನ ಹೆಂಗೋ ಮುಂದೆ ಆಡ್ಬಾರ್ದಾಗಿತ್ತು. ಎಷ್ಟೇ ಆಗ್ಲಿ ಅವ್ನು ಹೆಂಗಾದ್ರೂ ಇಲ್ಲಿ ಆಗ್ಬಾರ್ದಾಯ್ತು. ಲಂಕೇಶ್ ಆಕ್ಸಿಡೆಂಟ್ ಆಯ್ತಲ್ಲ ಅಲ್ಲಿ. ಓಡೋ ಲಂಕೇಶ್ ಹಾಸ್ಪಿಟಲ್ ಫೋನ್ ಮಾಡಿ ನೀರ್ ತುಂಬ ಹೋಗೋಣ. ಆಸೆ ಇದೆ ಕೊಡ್ತೀರಾ? ಏನ್ ಹೇಳು, ಪರವಾಗಿಲ್ಲ ಹೇಳು. ಏನು ನಾನ್ ಸತ್ಮೇಲೆ ಕಣ್ಣ ಅಂಬರೀಷ್ ಪ್ಲೀಸ್. ಎಲ್ಲ ಮಾತು ಯಾಕೋ, ಏನ್ ಹೇಳು. ಕೊಡ್ತೀರಾ ಪ್ಲೀಸ್? ಈ ಸಮಯದಲ್ಲಿ ರಿಯಲಿ ಗ್ರೇಟ್ ಕಣೋ. ಅದೇನಿಲ್ಲ ಕಣೋ, ಮಣ್ಣಲ್ಲಿ ಮಣ್ಣಾಗೋ ಈ ಕಣ್ಣಿಗೆ ಕಣ್ಣಿಂದ ನಮ್ ಸ್ನೇಹಿತದ ಬಾಳು ಅಂದ್ರೆ ಅದಕ್ಕಿಂತ ಪುಣ್ಯಾತ್ಮ ಇನ್ನೊಂದಿಲ್ಲ ಕಣೋ. ಎಲ್ಲ ಮಾತಾಡ್ಬಿಡಕ್ಕ, ನೀ ಬದುಕಿಯ ಕಣೋ, ಹೇಳು. ಆಮೇಲೆ ಅಂಬರೀಷಿಗೆ ಕಣ್ಗಳನ್ನ ತುಂಬಾ ಚೆನ್ನಾಗಿ ನೋಡ್ಬಿಟ್ಟೆ. ಲಂಕೇಶ, ಲಂಕೇಶ. ನಿಧಾನ ಕಂಡುಬಿಡಿ, ಸ್ಲೋಲಿ ನಿಧಾನಕ್ಕೆ ನೋಡಿ. ಯಾರು ಫ್ರೆಂಡ್ಸ್ ಯಾರು ಬಂದಿದ್ದಾರೆ ನೋಡಿ. ಹೇಗಿದ್ದರು? ಚೆನ್ನಾಗಿದೆ ಕಣ. ಅಂತೂ ಹೋಗಿದ್ದು ಬಂದ್ರಪ್ಪ. ಮತ್ತೆ ನೀನ್ ಹೆಂಗಿದ್ಯಾ ಅಂಬರೀಷ್? ನಾನು ಚೆನ್ನಾಗಿದ್ದೀನಿ ಕಣ. ಇಲ್ಲೋ ನೀವೆಲ್ಲ ಬಂದಿದ್ರು, ಲಂಕೇಶನ ಬಂದಿಲ್ಲ. ಏನೋ ಮಾಡಿದ್ದಾನ ಅವನಿಗೆ? ಯಾಕೆ ಅವನು ಬಂದಿಲ್ಲ? ಮಾತಾಡ್ರಿ ಏನಾದ್ರು. ಅವ್ನು ಬರಲ್ಲ ಕಣ. ಯಾಕೋ? ಆಕ್ಸಿಡೆಂಟಲ್ಲಿ ಅವ್ನು ಹೋಗ್ಬಿಟ್ಟ ಕಣ. ಏನೋ ಏನಾಯ್ತಾ ಇದ್ಯೋ? ತಲೆ ಸರಿದ್ಯಾ ನಿಮ್ಗೆ? ಏನೋ ಮಾತಾಡ್ತಿದ್ಯಾ? ಅವ್ರು ಹೇಳ್ತಿರೋದು ನಿಜ ಕಣ. ನೀನ್ ಇವತ್ತು ಈ ಪ್ರಪಂಚ ನೋಡ್ತಿರೋದು ಅವನ ಕಣ್ಣಿಂದಾನೆ. ಏನೋ ಈ ಕಣ್ಗಳು ಅವಂದ? ಲೋ ಲಂಕೇಶ, ಇಷ್ಟು ದಿನ ಜೊತೆಲಿದ್ದ, ಅವನ್ ಬೆಲೆ ಗೊತ್ತಾಗ್ಲಿಲ್ಲ. ಈಗ ಅವನ್ ಕಣ್ ನನ್ ಕೊಟ್ಟಿ ನನ್ ಕಣ್ ತೆರೆಸ್ತಾ ಅವನ್ ಕಣ್ ಶಾಶ್ವತ ಮುಚ್ಕೊಂಡ. ಮಗ ದೊಡ್ಡ ತ್ಯಾಗಿ ಆಗ್ಬಿಟ್ಟ. ಇನ್ನೆಲ್ಲೇ ಹೋದ್ರು ಇಲ್ಲಿರ್ತ್ಯಾಗ ದೊಡ್ಡ ತ್ಯಾಗಿ. ವಿಷಯ ಕೂಡ ಸಣ್ಣ ಅರ್ಥ ಮಾಡ್ಕೊಳ್ತೀನಿ. ಹಂಗೆ ಬರ್ ದಾನಗಳಲ್ಲಿ ಶ್ರೇಷ್ಠವಾದ ದಾನ ನೇತ್ರದಾನ. ನೀವು ಕೂಡ ನೇತ್ರದಾನ ಮಾಡಿ ಅಂಧರ ಬಾಳಿಗೆ ಬೆಳಕಾಗಿ. ನೇತ್ರದಾನ ಮಹಾದಾನ, ನೇತ್ರದಾನ ಪವಿತ್ರವಾದ ದಾನ. ನಮ್ಮ ಈ ಎರಡು ಕಣ್ಣುಗಳಿಂದ ಇಬ್ಬರು ಅಂಧರಿಗೆ ಕಣ್ಣುಗಳು ಬರೋದಾದ್ರೆ ನಾನು ಮಾತ್ರ ಅಲ್ಲ, ನಮ್ಮ ಮನೆಯವರ ಮಕ್ಕಳ ಮೊಮ್ಮಕ್ಕಳಾದಿಯಾಗಿ ನಮ್ಮ ಕಣ್ಣುಗಳನ್ನು ದಾನ ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೇವೆ. ಅಮೂಲ್ಯವಾದ ಎರಡು ಕಣ್ಣುಗಳು ಮಣ್ಣು ಪಾಲಾಗುವುದಕ್ಕಿಂತ ಕತ್ತಲಲ್ಲಿ ಕುಳಿತಿರುವ ಇಬ್ಬರು ಅಂಧರಿಗೆ ದಾರಿದೀಪವಾಗಲಿ. ಎಲ್ಲರೂ ಮನಸ್ಸು ಮಾಡೋಣ.